ಎಷ್ಟು ಗಂಟೆ ಹೋಗಿ ಎಂದು ಬಹಳ ಸ್ಪಷ್ಟತೆಯಿಂದ ನಿನ್ನೆ ಆ ಟೀಮಿನ ಕೆಲಸ ಕೊಡುವಂಥ ವಿಚಾರ ಇವತ್ತಾದ್ರು. ಸೆಕೆಂಡ್ ಕೂಡ ಗೊತ್ತಿರ್ತದೆ. ಇದು ಇಡೀ ವಿಶ್ವದಲ್ಲೇ ಬೇರೆ ದೇಶದಲ್ಲಿ ಕೂಡ ಒಂದು ಮಾದರಿ ಆಯಿತು. ಇದರಲ್ಲಿ ನನ್ನದು ಕೇಳಿದ್ರು MLA ಸಪೋರ್ಟ್ ಕೊಟ್ರ ಅಂತ. ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನನಗೋಶ ಬೇರೆ ದೇಶದವರು ಕೂಡ ಅದನ್ನು ಕೇಳುವಂಥ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅಟೆಂಡೆನ್ಸ್ ಕಡಿಮೆ, ಅದು ನಮ್ಮಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಆದ ಕಾರಣ ಎಲ್ಲ ಏನು ಕೆಲಸ ಕಾರ್ಯ ಮಾಡುವಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಅದು ಬಹುಶಃ ಸಂವಿಧಾನ ಬೇಕಂತ ಸಂವಿಧಾನಕ್ಕೆ ಇರಲಿ ಇಡೋರು ಇದನ್ನೆಲ್ಲ ಕೂಡ ಇವತ್ತು ಮಾಡಿ ನನಗೆ ಖುಷಿ ಆಗುವಂಥ ಒಂದು ಕೆಲಸ. ಈ ಎರಡು ಕೆಲಸ ಇವತ್ತು ಬಾಕಿ ಇದ್ದಾಗಿದೆ. ಒಂದು, ನಾವು ಇವತ್ತು ಕಂಪ್ಯೂಟರ್ ಡಿಜಿಟಲೈಸೇಷನ್ ಮಾಡಬೇಕಂತ ಹೇಳಿಕೊಂಡು ಈಗಾಗಲೇ ನಾವು ಸೆಂಟ್ರಲ್ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಬಹುಶಃ ಖಂಡಿತವಾಗಿ ತಾವು ಪೂರ್ತಿಗೊಳಿಸ್ತೀರಿ. ಮತ್ತು ಯಾವ ರೀತಿ ನಾವು ಈ ಕೆಳಗಡೆ ನಾವು 2 ದ್ವಾರ ಮಾಡಿದ್ದೆ, ಅದು ಈಗಾಗಲೇ ಬೇರೆ 3 ದ್ವಾರಗಳಿಗೆ ಕೂಡ ಕೊಟ್ಟು ಅದು ಕೂಡ ಆದಷ್ಟು ಬೇಗನೆ ಪೂರ್ತಿಗೊಳಿಸೋ ಸಂದರ್ಭ ತಾವು ಅದನ್ನು ನೇತೃತ್ವ ವಹಿಸಿಕೊಂಡು ಪೂರ್ತಿಗೊಳಿಸಿದ ವಿಷಯ ಖಂಡಿತವಾಗಿದೆ. ಬಹುಶಃ ಈ ಒಂದು ಡಿಸೈನ್ ಬಗ್ಗೆ GS ನಮ್ಮ ಪಟೇಲ್ ಅವರು ಹೇಳಿದರು. ಇದು ಯಾಕೆ ಅಂತ ಹೇಳಿದರೆ ನಾನು ಬಹುಶಃ ಇವತ್ತು ಪಾರ್ಲಿಮೆಂಟಾ ಅಥವಾ ಬೇರೆ ದೇಶದ ಪಾರ್ಲಿಮೆಂಟ್, ಸೆಂಟ್ರಲ್ ಪಾರ್ಲಿಮೆಂಟಲ್ಲಿಯ ಹೊಸ ಬಿಲ್ಡಿಂಗ್ನಲ್ಲಿ ಅಥವಾ ಬೇರೆ ದೇಶ ನಾನು ನೋಡಿದೆ. ಮಾಧ್ಯಮದಲ್ಲಿ ಬರುವಂಥ ಸಂದರ್ಭದಲ್ಲಿ ಇದು ಎದ್ದು ನೋಡುವಾಗ ಯಾಕೆಂದರೆ ನಮ್ಮ ಅಸೆಂಬ್ಲಿ ವಿಶ್ವದಲ್ಲೇ ನೋಡ್ತಾರೆ. ಎದ್ದು ನೋಡಿದ ಸಂದರ್ಭದಲ್ಲಿ ಅದರ ಒಂದು ಆಂಬಿಯನ್ಸ್ ಒಂದು ಬೇರೆ ಇವತ್ತು ಕಾಣ್ತದೆ. ನೀವು ಟಿವಿಯಲ್ಲಿ ಮತ್ತು ಮೀಡಿಯಾದಲ್ಲಿ ಇವತ್ತು ನೋಡೋ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಅದು ಯಾವುದೊಂದು ನೋಡಿಕೊಂಡು ಬಂದಾಗ ಅದನ್ನು ನಾವು ಬಹುಶಃ ಅದನ್ನು ಅಳವಡಿಸಿಕೊಂಡು ಹೋಗ್ಬೇಕಂತ ನಾನು ಇವತ್ತು ಆ ತೀರ್ಮಾನ ಮಾಡಿರುವುದು ನಾವು ಅಳವಡಿಸೋಂಥ ವಿಚಾರ. ಎಲ್ಲ ಸಹಕಾರಕ್ಕೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಇರಲಿ, ಅವತ್ತು ಉಪಮುಖ್ಯಮಂತ್ರಿ ಇರಲಿ, ಶಾಸಕರು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ನನಗೆ ಅದು ಎಲ್ಲಕ್ಕಿಂತ ನನಗೆ ದೊಡ್ಡ ಖುಷಿ ಯಾವುದಂತ ಹೇಳಿದರೆ, ಬಹುಶಃ ನಾನು ಪ್ರಥಮ ದಿನ ಬಂದು ಕೂತ್ಕೊಂಡಾಗ ನನ್ನ ಹತ್ರ ಹೇಳಿದ್ದು, ಇವರ ಕನ್ನಡ ನಮಗೆ ಅರ್ಥ ಆಗುವುದಿಲ್ಲ, ನಮಗೊಂದು ವ್ಯಾಪ ಕೊಡಬೇಕು, ನಮಗೆ ಸರಿಯಾಗಿ ಬರುವುದಿಲ್ಲ ಅಂತೇಳಿ ಒಂದು ಬೇಡಿಕೆ ಇತ್ತು. ಕಡೆ ಬಿಟ್ಟು ಹೋಗುವಾಗ ನಿಮ್ಮ ಕನ್ನಡ ನಮಗೆ